ಮಾಡಿ ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟಿಯಾನೆ. ಕಿವಿಲಿ ಬಾಯಿಲಿ ಎಲ್ಲ ಮೂಗಲ್ಲಿ ರಕ್ತ ಬರ್ತಿದೆ. ಯಾರ ಕೆಲ ಮಾತಾಡೋಕೆ ಕಣೆ, ಒಬ್ಬನೇ ಹೋಗ್ಬೇಕು ಕಣೆ, ಬರೀ ಕಾಲು ಹೋಗ್ಬೇಕು ಕಣೆ, ಚಪ್ಪಲಿ ಬಿಚ್ಚಿಟ್ಟು ಹೋಯ ಅಂದರು. ಒಂದು ಹಾವು ಈ ಥರ ಆಯಿತು, ಕಟ್ಟಾವು, ಹಾಲು ಕುಡಿತು, ಹೆದರ್ಕೊಂಡೇನೆ ಅಂದರು. ಅವನ ಹೆಸರು ಕಾಯಿಂದ ಶುರುವಾಗುತ್ತೆ, ಇಂಥ ಕಡೆ ಅವನು ಹುಡುಗ ಅಂಥೇಳಿ ಒಂದು ಸೂಕ್ಷ್ಮ ಕೊಟ್ಟಿರ್ತಾರೆ. ರಾತ್ರಿ ಬಾಗಿಲು ತಟ್ಟಿ ಹಿಂಗೆ ಗುರುಗಳು ಕೊಟ್ಟು ಕಳಿಸೋದು ಅಂತ ಹೇಳ್ತಾರೆ. ಗಂಡ ಹೆಂಡತಿಗೆ ಇಬ್ರಿಗೂ ಖುಷಿ ಆಗುತ್ತೆ. ಒಂದು ಲೋಟ ಕಾಫಿ ಮಾಡಿಕೊಡ್ತಾರೆ. ಸರಿ ಕೂಡ್ಬಿಟ್ಟು ಆತ ಎದ್ದೋಗ್ತಾರೆ. ಅದಕ್ಕೆ ನೀನು ಏನೋ ಒಂದು ಮಾಡ್ತಿದ್ದೆ ಕಣಪ್ಪ ಅಂಥೇಳಿ ಅಲ್ಲಿಂದನೇ ಗುರುಗಳಿಗೆ ಒಂದು ನಮಸ್ಕಾರ ಮಾಡ್ತಾರೆ. ಆಮೇಲೆ ನನ್ನ ಮಗನಿಗೆ ಹೇಳಿದ್ದೇನಪ್ಪ, ಒಂದು ಮಗನಿಗೆ 5 ವರ್ಷ ಆಯಿತು, ಆಟಾಡ್ಕೊಂಡಿದ್ದ. ಒಂದು ದಿವಸ ರಾತ್ರಿ ಮಲಗಿದ್ದೆ. ಮಲಗಿದಾಗ ಕನಸು ಬಿತ್ತು. ಏನು, ನಮ್ಮನೆ ಮಾಡಿ ಮೇಲಿಂದವ RCC ಮನೆ ಅಂದು, ಮುಂದಕ್ಕೆ ಟಾರ್ ರೋಡೆಲ್ಲ ಇದೆ. ಮಾಡಿ ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟಿಯಾನೆ. ಕಿವಿಲಿ ಬಾಯಿಲಿ ಎಲ್ಲ ಮೂಗಲ್ಲಿ ರಕ್ತ ಬರ್ತಿದೆ, ಜ್ಞಾನ ಹೋಗ್ಬಿಟ್ಟಿದೆ. ನನ್ನ ಹೆಂಡತಿ ಕೂಗ್ಕೊಂಡು ಹೊರಗೆ ಬಂದು, ನನಗೂ ಹೊರಗೆ ಬಂದೆ. ಕನಸು ಕಿರ್ಚ್ತಾ ಇದ್ದಾಳೆ, ಮೈ ಮೇಲೆ ಜ್ಞಾನ ಇಲ್ಲ, ಮಲ್ಕೊಂಡ್ಬಿಟ್ಟಿದೆ ಮಗು ಅಂತ ಎಚ್ಚರ ಆಗ್ಬಿಡ್ತು ನನಗೆ. ಎಚ್ಚರ ಆಗ್ಬಿಟ್ಟು ಬೆಳಗಿನ ಜಾವ ಕನಸು ಬಿತ್ತಲ್ಲ, ಕೆಟ್ಟ ಕನಸು ಬಿತ್ತಲ್ಲ. ನಮ್ಮ ಹೆಂಡತಿಗೆ ಹೇಳಿದೆ, ನಮ್ಮ ತಾಯಿ ಇದ್ದರು, ತಾಯಿಗೂ ಹೇಳಿದೆ. ಅವ್ರಿಗೂ ಒಂಥರ ಬೇಜಾರಾಗಿ, ಯಾಕಪ್ಪ ಈ ಥರ ಕನಸು ಬಿತ್ತು, ಏನೇ ಇದೆಲ್ಲ ಗುರುನಾಥ್ ಇದಾರಲ್ಲ, ಹೋಬಾ ಅಂತಂದರು. ಆಮೇಲೆ ಹೊರಟೆ, ತಿಂಡಿ ತಿನ್ಕೊಂಡು ಒಂದು 10-11 ಗಂಟೆಗೆ ಹೊರಟೆ. ಹೋದೆ. ಗುರುನಾಥರು ಇದ್ದರು. ಮಧ್ಯಾಹ್ನ 12 ಗಂಟೆ ಮಧ್ಯಾಹ್ನ ಬಿಸಿಲು. ಹೋದೆ. ಈಗ ಒಂದೇನೆ ಅಂದರು. ಒಂದೇ ಸರ್. ಆಮೇಲೆ ನೋಡಿ 10 ನಿಮಿಷ ಆದಮೇಲೆ ಏನೇ ಅಂತಂದರು. ಏನಿಲ್ಲ ಸರ್ ಅಂದೆ. ಯಾಕೆ ಮುಂಕ ಇದೆಯಾ ಅಂತ. ಸ್ಕ್ಯಾನ್ ಮಾಡ್ಬಿಡೋರು ಅವರು. ಹೋದ ತಕ್ಷಣ ನಮಗೇನು ನಾವೇನು ಹೇಳ್ಬೇಕಾದ್ದಿಲ್ಲ, ಅವ್ರಿಗೆ ಗೊತ್ತಾಗೋದು. ಇಲ್ಲ ಸರ್, ಈ ಥರ ಕನಸು ಬಿತ್ತು, ನನ್ನ ಮಗ ಈ ಥರ ಮಾಡಿಂದ ಬಿದ್ದು ತಲೆಯೆಲ್ಲ ಹೊಡ್ಕೊಂಡು ಮೂಗು ಕಣ್ಣೆಲ್ಲ ರಕ್ತ ಬರ್ತೀವಿ ಅಂತ ಕನಸು ಬಿಟ್ಟು ಎಚ್ಚರ ಆಯಿತು. ಅಷ್ಟೇನೇ, ಕೆಲಸ ಮಾಡೋದು. ಒಳಗಡೆ ವಿದ್ಯಾ ಇದ್ದಾನೆ, ವಿದ್ಯಾಧೀಶರು ಇದ್ದಾರೆ, ವಿದ್ಯಾ ಅಂತೇಳಿ ಅಂತೀವಿ. ಆಮೇಲೆ ಒಂದು ದೊಡ್ಡ ಹಾಲು, ಒಂಚೂರು ಸಕ್ಕರೆ ಹಾಕ್ಕೊಂಡು, ಬರೀ ಕಾಲು ಕಣೆಯ, ಬೈಕಿ ಕಲ್ಲಲ್ಲ, ಯಾರ ಕೈಲಿ ಮಾತಾಡಬಾರ್ದು. ಅಲ್ಲಿ ಮಜ್ಜಿಹುಳಿ ಮಠ ಅಂತಿದೆ, 2 ವೇದಿಕೆ ಇದೆ ಅಲ್ಲಿ. ಮಧ್ಯೆ ಆಂಜನೇಯ ಸ್ವಾಮಿ ಇದಿದೆ, ಒಂದು ಅರಳಿ ಮರ ಇದೆ. ಒಂದು ಹಾಲು ತೊಟ್ಟು 2 ವೇದಿಕೆಗೂ ತುಪ್ಪ ಹಾಕಿ, ಆಂಜನೇಯನ ಪಾದಕ್ಕೂ ಒಂದು ತೊಟ್ಟು ಹಾಕಿ, ಅರಳಿ ಮರದ ಸುತ್ತಕ್ಕೂ ಹಾಕಿ ಬಾರಯ್ಯ, ನೋಡೋಣ ಏನಾಗ್ತೆ ಅಂತ. ಯಾರ ಕೆಲ ಮಾತಾಡೋಕೆ ಕಣೆ, ಒಬ್ಬನೇ ಹೋಗ್ಬೇಕು ಕಣೆ, ಬರೀ ಕಾಲು ಹೋಗ್ಬೇಕು ಕಣೆ, ಚಪ್ಪಲಿ ಬಿಚ್ಚಿಟ್ಟು ಹೋಯ ಅಂದರು. ಕೈ ಕಾಲು ತೊಳ್ಕೊಂಡು ವಿದ್ಯಾ ಅವರಿಗೆ ಹೇಳಿದೆ. ಅವರು ಒಂದು ಲೋಟ ಹಾಲು, ಒಂಚೂರು ಸಕ್ಕರೆ ಹಾಕಿಕೊಟ್ರು. ಒಂದು ದೊಡ್ಡ ಲೋಟದಲ್ಲೇ ಕೊಟ್ಟರು. ತಗೊಂಡು, ಯಾರು ಏನು ನಮಗೆ ಸಕ್ಕಪಟ್ಟ ನಮ್ಮ ನೆಂಟರಿಷ್ಟು ಊರು ಎಲ್ಲ ಪರಿಚಯನೇ ಎಲ್ಲರಿಗೂ. ಯಾರೂ ಸಿಗಲಿಲ್ಲ ನನಗೆ. ಆ್ಯಕ್ಚುಲಿ ಒಬ್ಬರು ನನಗೆ ಪರಿಚಯ ಇದ್ದವ್ರು ಯಾರೂ ಸಿಗಲಿಲ್ಲ. ನಾನು ಮಾತಾಡ್ಸೋರು ಯಾರೂ ಇತ್ತಿಲ್ಲ. ಹೋದೆ, ಮಜ್ಜಿಹಳ್ಳಿ ಮಠಕ್ಕೆ ಹೋದೆ. ಆಮೇಲೆ 2 ವೇದಿಕೆಗೂ ಸ್ವಲ್ಪ ಹಾಲು ಹಾಕ್ತೆ. ಆಂಜನೇಯ ಸ್ವಾಮಿ ವಿಗ್ರಹಕ್ಕೂ ಕಾಲಿಗೆ ಒಂದು ಹಾಲು ಹಾಕ್ತೆ. ಅರಳಿ ಮರ ಎದುರುಗಡೆಗೆ ಅರಳಿ ಮರ ಕಟ್ಟೆ. 3 ಸುತ್ತು ಬಾರೆ ಅಂತ ಹೇಳಿದ್ರು, ಹಾಕೊಂಡು 3 ಸುತ್ತು ಬಂದೆ. 2ನೇ ಸುತ್ತು ಬಂದಾಗ ಸ್ವಲ್ಪ ಹಾಲಲ್ಲಿ ಹಾಕ್ತೆ ಅರಳಿ ಮರತು. ಇದಕ್ಕೆ ಇಂಚೂರು ನನಗೇನಿತ್ತು, ಇನ್ನೊಂದು 10 ಲೋಟ ಹಾಲು ಉಳಿದಿತ್ತು. ಒಂದು ಕರಟೆ ಚಿಪ್ ಬಿದ್ದಿತ್ತು, ಕಾಯಿ ಹೊಡೆದಿದ್ದು ಚಿಪ್ಪಲ್ಲೇ ಬಿದ್ದಿತ್ತು. ಯಾವ್ದಾದ್ರು ಪಕ್ಷಿ ಕುಳಿತೀವಿ ಅಂದ್ಬಿಟ್ಟು ಅರ್ಧ ಲೋಟ, ಒಂದು 1/4 ಲೋಟ ಹಾಲು ಅದಕ್ಕೆ ಹಾಕಿ ಇನ್ನೊಂದು ರೌಂಡ್ ಬಂದೆ. ಇನ್ನೊಂದು ರೌಂಡ್ ಬಂದು ಬರೋತ್ತಿಗೆ ಏನೋ ಶಬ್ದ ಆಯಿತು. ಒಂದು ತೋಳಿತ್ತು, ಕಪ್ಪನೆ ಹಾವು. ಅದಕ್ಕೆ ಬೆಳ್ಳಿ ಕಟ್ಟಿದ್ದಂಗೆ ಬೆತ್ತದ ತರಕಿತ್ತು. ಕಟ್ಟಾವು ಅಂತಾರೆ, ಭಾರಿ ವಿಷ. ಒಂದು ಹೆಬ್ಬೆಟ್ಟಿಗಿಂತ ದಪ್ಪ ಇತ್ತು. ಅದು ಒಂದು ಹಾಲು ಕುಡಿತಾ ಇದ್ದೆ ಸರ. ನಾನು ನೋಡಿದೆ, 3 ಸುತ್ತು ಆಯಿತು. ನೀನು ಸರ ಅಂತ ನೋಡಿದ್ರೆ ನನ್ನ ಪಕ್ಕದಲ್ಲೇ ಒಂದೊಂದು ಮಾರ್ಗದಲ್ಲಿ ಎಲ್ಲಿಂದ ಬಂತೋ ಏನೋ ಗೊತ್ತಿಲ್ಲ. ಅದು ಹಾಲು ಕುಡಿದು ನನ್ನ ಮಕ್ಕಳು ನೋಡ್ತೀನಿ ಅನಿಸ್ತಿ. ನಾನು ಹಿಂದೆ ಹೋಗಾರ್ದು ಒಬ್ಬನೇ, ಯಾರೂ ಇಲ್ಲ. ತಡರ ಅಂತ ಬಂದೆ, ಹಿಂಗೆ ಕೈ ಮುಖಂಡು ಬಂದೆ. ಆಮೇಲೆ ಗುರುನಾಥರು ಏನಾಯ್ತೆ ಅಂದರು. ಸರ್, ಒಂದು ಹಾವು ಈ ಥರ ಆಯಿತು, ಕಟ್ಟಾವು,
ಹಾಲು ಕುಡಿತು. ಹೆದರ್ಕೊಂಡೇನೆ ಅಂದ್ರೆ ಒಂದು ಸ್ವಲ್ಪ ಹೆದರಿಕೆ ಆಯ್ತು ಸರ್. ಹೆದರಿದ್ದೆ ನಾನು ಇದಕ್ಕೆ. ಏಕ್ತು ಬಂದು ಎಲ್ಲೋ ಯಾವುದೋ ಧ್ಯಾನದಲ್ಲಿ ಇರ್ತೀವಿ, ಏಕ್ತು ಹಾವು ನೋಡೋದು ಕೊಟ್ಟಾವು ಭಾರಿ ವಿಷಯ ಅದು. ಆಮೇಲೆ ಇಲ್ಲ ಕಣೆಯ, ಸರಿ ಅದು ಕಣೆ, ಏನು ಹೆದರಬೇಡ, ಕನಸು, ಅದಕ್ಕೇನು ಬೇಡ, ಅಷ್ಟೊಂದು ಇದು ಕುಡ್ಕೋಬೇಡ, ಪಾಪ ಅವ್ರಿಗೆ ಏನಿತ್ತ ಏನೋ ಕಳ್ಸಿ ಗೊತ್ತಿಲ್ಲ, ನಂಗೆ ಸಮಾಧಾನ ಮಾಡ್ತೀವಿ, ಏನೂ ಹೆದರಿಲ್ಲ, ತಾಯಿ ಹೇಳು, ಎಂತಿಗೆ ಹೇಳು, ಏನೂ ಅಲ್ಲ, ಅದೆಲ್ಲ ಕನಸು ಬೀಳುತ್ತೆ, ಏನೋ ನೋಡಿರ್ತೀರ, ಏನೋ ಕನಸು ಬೀಳುತ್ತೆ ಅಂತ ತೇಲ್ಸ್ಬಿಟ್ರು. ಆಮೇಲೆ ನಮ್ಮ ತಾಯಿ ಬಂದು ನಮ್ಮ ಇದಕ್ಕೆ ಮಾಡಿರೋ ಒಂಚೂರು ಒಂದು ಸಕ್ಕರೆ ಮುಂತಾಸ್ ಕೊಟ್ಟರು, ಮಗು ಕೊಡು ಎಂತಾರೆ, ಹಾಲಲ್ಲೋ ಕಾಫಿ ಹಾಕೊಂಡು ಕೊಟ್ಟೆ. ಇಷ್ಟು ಆಯಿತು. ಆತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ಶ್ರೀ ವೆಂಕಟಾಚಲ ದೇಶಿಕಂ. ಅದೇ ದಂಪತಿಗಳು, ಅವರಿಗೆ ಒಬ್ರು ಹೆಣ್ಮಗಳಿದ್ಲು. ಆ ಹೆಣ್ಮಗಳಿಗೆ ಮದುವೆ ಮಾಡೋ ವಯಸ್ಸು, ಗಂಡು ಹುಡುಕ್ಬೇಕು. ಹೀಗೆ ಹೋಗಿ ಗುರುನಾಥ್ ಹತ್ರ ಕೇಳಿದ್ರು, ಗಂಡು ಹುಡುಕ್ಬೇಕು ಅಂತ ಇದ್ದೀವಿ, ಮಗಳು ವಯಸ್ಸಿಗೆ ಬಂದಿಯಾಳೆ, ಮದುವೆ ಮಾಡೋ ವಯಸ್ಸು, ಅದಕ್ಕೆ ತಮ್ಮ ಆಶೀರ್ವಾದ ಬೇಕು, ಮುಂದಿನ ಎಲ್ಲ ಹೆಜ್ಜೆ ಇಟ್ಕೊಂಡು ಹೋಗೋಕೆ ಮೊದಲು ಪ್ರತಿಯೊಂದಕ್ಕೂ ನಿಮ್ಮನ್ನೇ ಕೇಳಿ ಮಾಡೋ ಅಭ್ಯಾಸ ನಮಗೆ, ಹಾಗಾಗಿ ಗಂಡು ಹುಡುಕಕ್ಕೆ ನಾವು ಪ್ರಯತ್ನ ಮಾಡೋಣ ಅಂತಿದ್ವಿ. ಒಳ್ಳೆ ಗಂಡು ಬರುತ್ತೆ ಕಣೆಯ, ಯೋಚನೆ ಮಾಡಬೇಡ. ಆ ಗಂಡು ಒಬ್ಬ ಗುರು ಭಕ್ತ ಆಗಿರ್ತಾನೆ. ಅವನ ಹೆಸರು ಕಾಯಿಂದ ಶುರುವಾಗುತ್ತೆ. ಇಂಥ ಕಡೆ ಅವನು ಹುಡುಗ ಅಂಥೇಳಿ ಒಂದು ಸೂಕ್ಷ್ಮ ಕೊಟ್ಟಿರ್ತಾರೆ. ಆಮೇಲೆ ಏನಾಗುತ್ತೆ, ಸರಿ ಸುಮಾರು ಗಂಡುಗಳ ಜಾತಕ ಬರುತ್ತೆ. ಆಮೇಲೆ ನೋಡಿದ್ರೆ ಒಂದು ಜಾತಕ ಬರುತ್ತೆ, ಆ ಹುಡುಗ ಬಂದು ಒಬ್ಬ ಗುರು ಭಕ್ತನೇ ಆಗಿರ್ತಾನೆ. ಅಂದರೆ ಒಬ್ಬ ಮಠಾಧಿಪತಿಗಳಿಗೆ ಅವನ ಪರಿಚಾರಕ. ಅವನ ಹೆಸರು ಕೂಡ ಕಾಯಿಂದ ಶುರು ಆಗೋ ಲೆಕ್ಕದಲ್ಲಿ ಇರುತ್ತೆ. ಸರಿ ಅಂದ್ಬಿಟ್ಟು ಏನಾಗುತ್ತೆ, ಹುಡುಗನ ಮನೆಯವ್ರನ್ನು ಕರೆಸ್ತಾರೆ, ನೋಡ್ತಾರೆ, ಒಪ್ಪಿಗೆ ಆಗುತ್ತೆ. ಆಮೇಲೆ ಗುರುಗಳ ಮನೆಗೂ ಗಂಡ ಹೆಂಡತಿ ಬರ್ತಾರೆ. ಬಂದ್ಬಿಟ್ಟು, ಗುರುಗಳೇ ನೀವು ಹೇಳ್ದಂಗೆ ಒಂದು ಹುಡುಗ ಬಂದಿಯಾನೆ, ಅದೇ ಇದರಿಂದ ಶುರು ಆಗುತ್ತೆ, ಅಕ್ಷರದಿಂದ ಶುರು ಆಗುತ್ತೆ, ಅವನೊಬ್ಬ ಮಠಾಧಿಪತಿಗಳಿಗೆ ಪರಿಚಾರಕ ಹುಡುಗ ಅಂತಂದ್ಬಿಟ್ಟೆಲ್ಲ ಹೇಳ್ದಂಗೆ, ಅವನೇ ಕಣೆಯ ನಡೆಯಾಗೋನು, ಮದುವೆ ಮಾಡ ಯೋಚನೆ ಮಾಡಬೇಡ ಅಂತ ಅಂದ್ಬಿಟ್ಟು ಅಂತಾರೆ. ಸರಿ ಅಂದ್ಬಿಟ್ಟು ನಮಸ್ಕಾರ ಮಾಡಿ ಹೊರಡ್ತಾರೆ. ಅಲ್ಲಿ ಹೋಗಿ ಒಪ್ಪಿಗೆ ಕೊಡ್ತಾರೆ, ನಮಗೂ ಒಪ್ಪಿಗೆ ಇದೆ ಅಂತ. ಹುಡುಗನ ಮನೆಯವರು ಒಪ್ಪಿಗೆ ಕೊಡ್ತಾರೆ. ಎಲ್ಲ ಆದಮೇಲೆ ಏನಾಗುತ್ತೆ, ಪಾಪ ಮನೆಯಲ್ಲಿ ತುಂಬ ಆರ್ಥಿಕತೆ, ತುಂಬ ಕಷ್ಟ. ಒಂದು ಮದುವೆಗೇನೋ ಹುಡುಗ ಒಪ್ಕೊಂಡು ಹೋಗ್ಬಿಟ್ಟ, ಮುಂದಿನ ಕತೆ ಏನು ಅನ್ನೋದು ಒಂದು ಸ್ವಲ್ಪ ದಿಗಿಲು ಶುರು ಆಗುತ್ತೆ. ಅದಾಗಿ ಒಂದು 4 ದಿನಕ್ಕೆ ಮತ್ತೆ ಗುರುನಾಥ ಮನೆಗೆ ಬರ್ತಾರೆ. ಗುರುಗಳೇ, ಹುಡುಗನ ಮನೆಯವರು ಒಪ್ಕೊಂಡು ಹೋಗಿದ್ದಾರೆ, ನಮಗೂ ಒಪ್ಪಿಗೆ ಆಗಿದೆ ನೀವು ಹೇಳಿದ್ಮೇಲೆ, ಆದರೆ ನಮ್ಮ ಹತ್ರ 1 ರೂಪಾಯಿನೂ ದುಡ್ಡಿಲ್ಲ, ಮದುವೆ ಮಾಡಬೇಕು ಮಗಳಿಗೆ, ಏನು ಮಾಡೋದು ಅಂತ ಗೊತ್ತಿಲ್ಲ ಗುರುಗಳೇ ಅಂದ್ಬಿಟ್ಟು ಬಂದು ಗಂಡ ಹೆಂಡತಿ ಇಬ್ಬರು ಕಣ್ಣೀರು ಹಾಕ್ತಾರೆ. ಅವಾಗ ಯೋಚನೆ ಮಾಡ್ಬೇಡ ಕಣಪ್ಪ ಅಂಥೇಳಿ ಸೊಂಟದಿಂದ ತೆಗೆದು ಒಂದು 5 ರೂಪಾಯಿ ಕಾಯಿನ್ ಕೊಡ್ತಾರೆ. ತೊಗೊಳಯ್ಯ, ದೇವ್ರ ಮನೆಯಲ್ಲಿ ಇದೆ, ಪೂಜೆ ಮಾಡಯ್ಯ, ಎಲ್ಲ ಅದಾಗತ್ತೆ ಕಣಯ್ಯ, ಯೋಚನೆ ಮಾಡ್ಬೇಡ ಅಂತ ಅಂತಾರೆ. ಸರಿ, ಏನೋ ಗುರು ಮೇಲೆ ಇಟ್ಟಿರೋ ನಂಬಿಕೆ, ತಗೋತಾರೆ, ಇಸ್ಕೋತಾರೆ, ಮನೆಗೆ ತಗೊಂಡೋಗಿ ದೇವ್ರ ಮನೆಯಲ್ಲಿ ಇಳಿತಾರೆ, ಪೂಜೆ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನೇನು ಮದುವೆ ಎಂಗೇಜ್ಮೆಂಟು ಮತ್ತು ಇನ್ನೊಂದು ಮತ್ತೊಂದು ಎಲ್ಲ ಶುರುವಾಗಬೇಕು, ದುಡ್ಡಿಲ್ಲ, ಏನು ಮಾಡೋದು. ಅಷ್ಟೊತ್ತಿಗೆ ನೆಲಮಂಗಲದಿಂದ ಒಬ್ಬರು ಡಾಕ್ಟ್ರು ಹೋಗ್ತಾರೆ. ಅವರು ಗುರುನಾಥರ ಮನೆಗೆ ಅವಾಗವಾಗ ಬಂದು ಹೋಗ್ತಿದ್ದಂಥ ಅವರು ಡಾಕ್ಟ್ರು. ಅವ್ರಿಗೇನೋ ಒಂದು ದೊಡ್ಡ ಮಟ್ಟದ ಲಾಭ ಆಗಿರುತ್ತೆ. 95,000 ರೂಪಾಯಿ ದುಡ್ಡು ಹಿಡ್ಕೊಂಡು ಬಂದಿರ್ತಾರೆ. ಗುರುಗಳೇ, ತಮ್ಮಿಂದ ಒಂದು ನಿಮ್ಮ ಆಶೀರ್ವಾದದಿಂದ ನನಗೆ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದೀನಿ ಇವಾಗ, ಹಾಗಾಗಿ ತಮಗೆ ಏನಾದ್ರು ಒಂದು ಕಾಣಿಕೆ ಕೊಟ್ಟು ಹೋಗ್ಬೇಕು ಅಂತ ಬಂದಿದ್ದೀನಿ ಅಂತ ಹೇಳಿ ಬಂದು ಕೊಡೋಕ್ಕೆ ಅಂತ ಬರ್ತಾರೆ. ಸಾಮಾನ್ಯವಾಗಿ ಗುರುನಾಥರು ಯಾರ ಹತ್ರ ಏನು ಇಸ್ಕೊಳ್ಳೋ ಅಂಥ ಸ್ವಭಾವನೆ ಅಲ್ಲ. ಗುರುನಾಥರು ಅವತ್ತು, ನೀನು ನನಗೇನು ಕೊಡಬೇಡ ಕಣಯ್ಯ, ಒಂದು ಬಡ ಹೆಣ್ಮಗಳದು ಮದುವೆ ನಡೀತಿದೆ, ಅದಕ್ಕೇನಾದ್ರು ಆರ್ಥಿಕತೆ ಸಹಾಯ ಮಾಡೋಕ್ಕಾಗತ್ತೆ ಅಂತ ಅನ್ನೋದಾದರೆ, ಚಿಕ್ಕಮಂಗ್ಳೂರಿನಲ್ಲಿ ಇಂಥ ಮನೆಯಲ್ಲಿ ಇಂಥ ಮನೆ ನಂಬರು, ಇಂಥ ಏರಿಯಾದಲ್ಲಿ ಅವ್ರು ಇರ್ತಾರೆ, ಅವ್ರ ಹೆಸರು ಇಂಥದ್ದು, ಅವ್ರ ಮನೆಗೆ ಹೋಗು, ಈಗ ಹೇಗಿರು 9 ಗಂಟೆ, ಅವ್ರ ಮನೆಗೆ ಹೋಗು, ಬಾಗಿಲು ತಟ್ಟು, ಹೀಗೆ ಅಂತ ಹೇಳು, ದುಡ್ಡು ಕೊಟ್ಬಿಟ್ಟು ಬಾ, ಅವ್ರಿಗೆ ಕೊಟ್ಟರೆ ನೀನು ನನಗೆ ಕೊಟ್ಟಷ್ಟೇ ಖುಷಿ ಆಗುತ್ತೆ, ನನಗೆ ತಗೊಂಡೋಗಿ ಕೊಡಯ್ಯ ಅಂತ ಅಂತಾರೆ. ಸರಿ ಅಂದ್ಬಿಟ್ಟು ಅವರು ಬಂದು ರಾತ್ರಿ ಬಾಗಿಲು ತಟ್ಟಿ ಹಿಂಗೆ ಗುರುಗಳು ಕೊಟ್ಟು ಕಳಿಸೋದು ಅಂತ ಹೇಳ್ತಾರೆ. ಗಂಡ ಹೆಂಡತಿಗೆ ಇಬ್ರಿಗೂ ಖುಷಿ ಆಗುತ್ತೆ, ಒಂದು ಲೋಟ ಕಾಫಿ ಮಾಡಿಕೊಡ್ತಾರೆ. ಸರಿ ಕೂಡ್ಬಿಟ್ಟು ಆತ ಎದ್ದೋಗ್ತಾರೆ. ಮೊದಲನೇ ದುಡ್ಡು ಬಂದು ಮದುವೆಗೆ ಅಂತ ಒಂದು ಬೀಳುತ್ತೆ. ಒಬ್ಬರು ಬರ್ತಾರೆ, ನಿಮ್ಮ ಮಗಳ ಮದುವೆಗೆ ನಾವೇ ಅಡುಗೆ ಇದನ್ನು ಕಾಂಟ್ರಾಕ್ಟ್ ವಹಿಸ್ಕೊತೀವಿ, ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ಅಡುಗೆಯವರು ಬಂದು ಫ್ರೀ ಆಫ್ ಕಾಸ್ಟ್ ಒಪ್ಕೊಂಡು ಹೋಗ್ತಾರೆ. ಇನ್ಯಾರೋ ಒಬ್ರು ಬರ್ತಾರೆ, ಬಂದವರೆಯ ನಿಮ್ಮ ಮಗಳ ಮದುವೆಗೆ ತರಕಾರಿ
ಬೆಳೆ ಸಾಮಾನಿಂದ ಹಿಡಿದು ಎಲ್ಲ ನಾನು ಒದಗಿಸ್ತೀನಿ ಅಂದ್ಬಿಟ್ಟು ಅವರೊಬ್ರು ಗುರು ಬಂಧುಗಳೇನೆ, ಅವರು ಬಂದು ಎಲ್ಲ ಒದಗಿಸ್ತಾರೆ. ಸರಿ, ಈಗ ಹುಡುಗನ್ಗೆ ಬಂದವ್ರಿಗೆ ಹೋದವ್ರಿಗೆಲ್ಲರಿಗೂ ರೋಕೆ ಕಣ, ಪಂಚೆ, ಶಲ್ಯ ಎಲ್ಲ ಕೊಡಬೇಕು ಅನ್ನೋದೆಲ್ಲ ಒಂದು ಪದ್ಧತಿ ಇರುತ್ತಲ್ಲ. ಅದರಿಂದ ಅದನ್ನು ತರಬೇಕು ಅಂತ ಅನ್ನೋದ್ರೊಳಗಡೆ ಯಾರೋ ಒಬ್ರು ಒಂದಿಷ್ಟು ಪಂಚೆಗಳು, ಒಂದಿಷ್ಟು ಟವಲ್ಗಳು, ಶಲ್ಯ ಮತ್ತು ಶರ್ಟ್ ಪೀಸು, ಪ್ಯಾಂಟ್ ಪೀಸು, ಇದನ್ನೆಲ್ಲ ಒಬ್ಬರು ತಂದು ಬಂಡ್ಲುಗಟ್ಟಲೆ ತಂದು ಇಟ್ಟು ಹೋಗ್ತಾರೆ ಅವ್ರ ಮನೆಗೆ. ಅವರಿಗೆ ಪರಮಾಶ್ಚರ್ಯ ಆಗ್ಬಿಡುತ್ತೆ, ಎಲ್ಲೆಲ್ಲಿಂದ ಗುರುಗಳು ಏನೇನು ಕಳಿಸ್ತಿದ್ದಾರೆ ಒಂದು ನನಗೆ ಅರ್ಥ ಆಗ್ತಿಲ್ಲ, ಹೆಂಗಾಗ್ತಿದೆ ಇದು ಅಂತ ಒಂದು ಅವ್ರಿಗೂ ಆಶ್ಚರ್ಯನೂ ಆಗುತ್ತೆ, ಒಂದು ಕಡೆ ಖುಷಿನೂ ಆಗುತ್ತೆ. ಅಪ್ಪ ಗುರುವೇ ನೀನು ನಂಬಿದ್ದೀನಿ, ಅದಕ್ಕೆ ನೀನು ಏನೋ ಒಂದು ಮಾಡ್ತಿದ್ದೆ ಕಣಪ್ಪ ಅಂಥೇಳಿ ಅಲ್ಲಿಂದನೇ ಗುರುಗಳಿಗೆ ಒಂದು ನಮಸ್ಕಾರ ಮಾಡ್ತಾರೆ. ಎಲ್ಲ ಆಗುತ್ತೆ. ಸರಿ, ಇನ್ನೊಬ್ರು ಬರ್ತಾರೆ, ಅವರು ಮೂಲತಃ ಚಿಕ್ಕಮಂಗ್ಳೂರವರೆಯ ಟ್ರಾವೆಲ್ಸ್ ನಡೆಸ್ತಿರ್ತಾರೆ, ಅವರು ಗುರುಬಂಧುಗಳೇನೆ. ಅವ್ರು ಬಂದ್ಬಿಟ್ಟು, ಅಣ್ಣ ಏತ್ನ ಮಾಡಬೇಡಿ, ನಿಮ್ಮ ಹಳ್ಳಿನ ಮತ್ತೆ ಹಳ್ಳಿನ ಮನೆಯವ್ರನ್ನ ಕರ್ಕೊಂಬರೋದಕ್ಕೆ ನಂದೇ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಮಾಡ್ತೀನಿ. ಹುಡುಗ ಯಾವ ಊರಿನಲ್ಲಿದ್ದಾನೆ ಆ ಊರದ್ದು ಅಡ್ರೆಸ್ ಕೊಡಿ, ಇಂಥ ದಿನ ಕರ್ಕೊಬರ್ಬೇಕು ಅಂತಂದರೆ ಹೋಗಿ ಕರ್ಕೊಬರ್ತೀನಿ ನಾನು. ಅವ್ರು ಕರ್ಕೊಂಬರೋದು ಕರ್ಕೊಂಡೋಗಿ ಬಿಡೋದು ನನ್ನ ಜವಾಬ್ದಾರಿ ಅಣ್ಣ, ಯೋಚನೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅಲ್ಲಿಗೆ ಸಂಪೂರ್ಣವಾಗಿ ಗಂಡ ಹೆಂಡತಿಗೆ ₹1 ಖರ್ಚಿಲ್ಲದೆ ಅವ್ರ ಮಗಳು ಮದುವೆ ಮಾಡೋ ಅಂಥ ಒಂದು ಭಾಗ್ಯ ಆಗತ್ತೆ. ಇದೆಲ್ಲದೂ ಗುರುನಾಥರೇ ಪರೋಕ್ಷವಾಗಿ ನಿಂತು ಎಲ್ಲದನ್ನು ಮಾಡಿಸ್ತಿರ್ತಾರೆ. ಈ ರೀತಿ ಗುರು ನಮ್ದವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಸಂಪೂರ್ಣವಾಗಿ ಶರಣಾಗತರಾಗಬೇಕು ಅಷ್ಟೇ ಗುರುಗೆ. ನಾನು ನಂದು ಅನ್ನೋದನ್ನೆಲ್ಲ ಬಿಸಾಕ್ತು ಅಂತಂದರೆ ಗುರು ಅನ್ನೋರು ಒಲ್ದೇ ಒಲಿತಾರೆ. ಏನೋ ಒಂದು ನಮ್ಮ ಒಂದು ಇಷ್ಟಾರ್ಥಗಳು, ಅದು ಸಾತ್ವಿಕವಾದ ಇಷ್ಟಾರ್ಥಗಳಾಗಿದೆ, ಸಂಪೂರ್ಣವಾಗಿ ಯಾವುದೇ ಥರ ತೊಂದರೆ ಇಲ್ಲದೆ ಈಡೇರಿಸ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಶ್ರೀ ಗುರುಭ್ಯೋ ನಮಃ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.